ಜಿಲ್ಲೆಯ ಬಿಂಡಿಗನವಿಲಿನಲ್ಲಿ ನಡೆಯಿತು. ಹನುಮಂತನಂತೆಯೇ ಸ್ವಾಮಿ ಭಕ್ತಿಗೆ ಮತ್ತೊಂದು ಉದಾಹರಣೆಯಾಗಿರುವ ಗರುಡ ದೇವನು ನಮಗೆ ಪರಮಾತ್ಮನ ಪರಿಪೂರ್ಣ ಅನುಗ್ರಹ ಪಡೆಯುವ ಸುಲಭ ಮಾರ್ಗವಾಗಿದ್ದಾನೆ. ಅಂತೆಯೇ ಬಿಂಡಿಗನವಿಲಿನಲ್ಲಿರುವ ವೈನತೇಯನ ದರ್ಶನದೊಂದಿಗೆ ಅವನ ಪತ್ನಿಯರನ್ನು ದರ್ಶಿಸುವ ಅವಕಾಶ ಭಗವದ್ಭಕ್ತರಿಗೆ ಲಭಿಸಿತು. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬಿಂಡಿಗನವಿಲಿಯಲ್ಲಿ ಶ್ರೀಮನ್ನಾರಾಯಣನ ಮೂಲ ವಾಹನನಾದ ಗರುಡ ದೇವನ ದೇವಸ್ಥಾನವಿದೆ. ಪ್ರಜಾಪತಿ ರಾಜನ ಪುತ್ರಿಯರಾದ ಕದ್ರು ಮತ್ತು ವಿನತೆಯರನ್ನು ವಿವಾಹವಾದ ಕಶ್ಯಪ ಮುನಿಯಿಂದ ವಿನತೆಗೆ 2 ಮಕ್ಕಳು ಜನಿಸುತ್ತಾರೆ. ಅದರಲ್ಲಿ ಮೊದಲನೆಯವನಾದ ಅರುಣನ ನಂತರ ಜನಿಸಿದವನೇ ಗರುಡ. ವಿನತೆಯ ಪುತ್ರನಾದ್ದರಿಂದ ಗರುಡನಿಗೆ ವೈನತೇಯ ಎಂಬ ಹೆಸರು ಪ್ರಾಪ್ತವಾಯಿತು. ಬಹುತೀಕ್ಷ್ಣಮತಿ ಹಾಗೂ ಮನೋವೇಗದಲ್ಲಿ ಚಲಿಸಬಲ್ಲ ಅದ್ವಿತೀಯ ಶಕ್ತಿ ಹೊಂದಿರುವ ಗರುಡ ದೇವ ಭಗವಾನ್ ಮಹಾವಿಷ್ಣುವಿನ ವಾಹನನಾಗುತ್ತಾನೆ. ತನ್ನ ವಿನಯ ಮತ್ತು ಸೌಜನ್ಯಪೂರ್ಣ ನಡವಳಿಕೆಯಿಂದ ಶ್ರೀಮನ್ನಾರಾಯಣನ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರನಾಗಿರುವ ಗರುಡನನ್ನು ಪೂಜಿಸಿ ಪ್ರಾರ್ಥಿಸಿದರೆ ಯಾವುದೇ ಅನಾಹುತಿಗಳು ಸಂಭವಿಸುವುದಿಲ್ಲ ಎಂಬುದು ಪುರಾಣಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಅಲ್ಲದೆ ಗರುಡದೇವನ ಸೇವೆಯಿಂದ ಇಷ್ಟಾರ್ಥಗಳು ಸುಲಭವಾಗಿ ಈಡೇರುತ್ತದೆ ಎಂಬ ನಂಬಿಕೆಯಿದೆ. ಅದರಂತೆ ವಿರಳಾತಿ ವಿರಳವಾದ ಇಲ್ಲಿನ ಗರುಡದೇವನ ದೇವಸ್ಥಾನದಲ್ಲಿ ಅವನ ಪತ್ನಿಯರಾದ ರುದ್ರ ಮತ್ತು ಸುಕೀರ್ತಿಯರ ಸನ್ನಿಧಿ ಇದೆ. ಇಲ್ಲಿ ಗರುಡದೇವನ ಕಲ್ಯಾಣೋತ್ಸವ ಹೋಮ ಹವನಾದಿಗಳೊಡನೆ ಆಗಮೋಕ್ತವಾಗಿ ನೆರವೇರಿತು. ಈ ಪ್ರಯುಕ್ತ ನಡೆದ ಉತ್ಸವದಲ್ಲಿ ಅನೇಕ ಭಕ್ತರು ಭಾಗಿಯಾಗಿ ಧನ್ಯರಾದರು. ತಿರುನಲ್ವೇಲಿಯಲ್ಲಿರುವ ಕಾಂಚಿ ಶಂಕರ ಮಠದಲ್ಲಿ